ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಕೆಲವು ಒಂದು ತಿಂಗಳಿಂದ ಈ ಒಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮತ್ತು ಟ್ವಿಟರಲ್ಲಿ ಒಂದು ಟ್ರೆಂಡನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಸಹ ಗಮನಿಸಿದ್ದೀರಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಿದೆ, ಎಲ್ಲಿ ಹೋದರೂ ನಿಮ್ಮ ಈ ಪ್ರಗತಿಪರರು ಯಾಕೆ ಯಾರೂ ಮಾತನಾಡ್ತಾ ಇಲ್ಲ ಅಂತ ಬಲಪಂಥೀಯರು ಅಂತಂದರೆ ನಮ್ಮ ಭಕ್ತರು ಎದೆ ಬಡ್ಕೊಳ್ತಾ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ನಾವು ಸಹ ಭಾಳಷ್ಟು ಸಾರಿ ಮಾತನಾಡಿದ್ದೀವಿ, ಆದರೂ ಎದೆ ಬಡ್ಕೊಳ್ಳುವಂಥ ಜನ ಬಡ್ಕೊಳ್ತಾನೆ ಇದ್ರಿ. ಇನ್ನು ಮುಂದೆ ಅಂತೂ ನಾವಂತೂ ಈ ವಿಚಾರಗಳನ್ನು ಮಾತನಾಡಲ್ಲ. ಯಾಕೆ ಅಂತ ಈಗಲೇ ಹೇಳ್ತೀವಿ ನೋಡಿ. ನಿಜ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಹೋದ ಮೇಲಂತೂ ಅಲ್ಲಿ ಅರಾಜಕತೆ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಹಿಂದೂಗಳ ಮೇಲೆ ದಾಳಿಗಳು ಸಹ ನಡೀತಾನೆ ಬಂದಿದ್ದಾವೆ. ದೀಪು ಚಂದ್ರದಾಸ್ ಅನ್ನುವಂತಹ ವ್ಯಕ್ತಿಯನ್ನು ಗುಂಪು ಹತ್ಯೆ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಈಗ ಅಲ್ಲಿ ಹಾನಿಯಾಗಿರುವಂಥದ್ದು. ಇದನ್ನು ಯಾರೂ ಸಹ ಸಮರ್ಥನೆ ಮಾಡ್ಕೊಳ್ಳೋ ಸಾಧ್ಯತೆನೇ ಇಲ್ಲ, ಸಮರ್ಥನೆ ಮಾಡಿಕೊಳ್ಬಾರ್ದು ಕೂಡ, ಮತ್ತು ಖಂಡಿಸಲೇಬೇಕಾದಂಥ ವಿಚಾರ ಇದು. ಆದರೆ ಬಾಸ್, ಒಂದು ಸಿಂಪಲ್ ಪ್ರಶ್ನೆ ಏನಪ್ಪ ಅಂತಂದರೆ, ಗಡಿ ಆಚೆ ಇರುವಂಥ ಹಿಂದೂಗಳ ಮೇಲೆ ಇಷ್ಟೊಂದು ಉಕ್ಕಿ ಹರಿಯುತ್ತಿರುವಂಥ ಈ ಒಂದು ಪ್ರೇಮ ಅನ್ನುವಂಥದ್ದು, ನಿಮ್ಮ ಪ್ರೇಮ ಅನ್ನುವಂಥದ್ದು ಗಡಿಯ ಒಳಗಡೆ ಇರುವಂತಹ ನಮ್ಮದೇ ಜನರ ಮೇಲೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ. ಹಿಂದೂ ನಾವೆಲ್ಲರೂ ಸಹ ಒಂದು ಅನ್ನೋರು ಇಲ್ಲೇ ಪಕ್ಕದಲ್ಲೇ ಕೇರಿಯಲ್ಲಿ ದಲಿತನೊಬ್ಬ ಕುದುರೆ ಏರಿ ಕುದುರೆಯನ್ನು ಏರಿ ಬಂದರೆ ಸಾಕು, ಯಾಕೆ ಕಲ್ಲಲ್ಲಿ ಹೊಡಿತಾರೆ? ರೈತರು ವಿಷ ಕುಡಿದು ಸಾಯ್ತಿದ್ರೆ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಈ ಜನ? ಮತ್ತು ಮೊನ್ನೆ ಮರ್ಯಾದೆಗೇಡು ಹತ್ಯೆ ಆಯ್ತಲ್ಲ, ಅದರ ಬಗ್ಗೆ ಯಾಕೆ ಯಾರೂ ಮಾತನಾಡೋಕ್ಕೆ ಹೋಗಲಿಲ್ಲ? ಮತ್ತು ಎಷ್ಟು ಜನ ಬಾಯಿ ಬಿಟ್ಟಿದ್ರಿ? ಅಂದರೆ ನಾನು ಹೇಳ್ತಿರೋದು ಪರ್ಟಿಕ್ಯುಲರಾಗಿ ಈ ಒಂದು ಬಲಪಂಥೀಯರ ವಿಚಾರದಲ್ಲಿ. ಇವತ್ತು ಈ ಒಂದು ಸೆಲೆಕ್ಟಿವ್ ಆಕ್ರೋಶ ಅನ್ನುವಂಥದ್ದೇನಿದೆ, ಸೆಲೆಕ್ಟಿವ್ ಔಟ್ರೇಜ್ ಅನ್ನುವಂಥದ್ದು, ಆ ಒಂದು ಮುಖವಾಡವನ್ನು ಕಳ್ಸೋಣ. ಇದು ಬರೀ ರಾಜಕೀಯವೋ ಅಥವಾ ನಿಜವಾದ ಕಾಳಜಿಯೋ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಡೇಟಾ ಇಟ್ಕೊಂಡು ಮಾತನಾಡೋಣ. ವೆಲ್ಕಮ್ ಟು ದ ರಿಯಾಲಿಟಿ ಚೆಕ್. ನೀವಿನ್ನೂ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ನಮ್ಮ ಮನೆಯ ಅಡುಗೆ ಮನೆಯನ್ನು ನೋಡೋಣ. ಯಾಕಂದರೆ ಭಾರತ ವಿಶ್ವಗುರು ಆಗ್ತಿದೆ, 5 ಟ್ರಿಲಿಯನ್ ಎಕಾನಮಿ ಆಗ್ತಿದೆ ಅಂತ ರೀಲ್ಗಳನ್ನು ಬಿಡ್ತಾ ಹೋಗ್ತಿದಾರಲ್ಲ, ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇವತ್ತು ಭಾರತದಲ್ಲಿ, ಅಂದರೆ ನಮ್ಮ ಇಂಡಿಯಾದಲ್ಲಿ ನಿರುದ್ಯೋಗದ ದರ ಎಷ್ಟಿದೆ ಅಂತಂದರೆ, ಜೂನ್ 2024ರಲ್ಲಿ ಇದು 9.2ರಷ್ಟಿತ್ತು. ಅದರಲ್ಲೂ ಸಹ ಭಯಾನಕ ವಿಷಯ ಏನಪ್ಪ ಅಂತಂದರೆ, ನಮ್ಮ ದೇಶದ ಒಟ್ಟು ನಿರುದ್ಯೋಗಿಗಳಲ್ಲಿ 83%ರಷ್ಟು ಜನ ಯುವಕರು. ಎಷ್ಟೋ ಜನ ಡಿಗ್ರಿ ಮುಗಿಸಿ ಕೆಲಸ ಇಲ್ಲದೆ ಈಗಲೂ ಸಹ ಅಲೆದಾಡ್ತಾ ಇದ್ದಾರೆ. ಇನ್ನು ಹಸಿವಿನ ವಿಷಯಕ್ಕೆ ಬರೋದಾದರೆ, ನಾವು ಯಾರನ್ನು ಟೀಕಿಸ್ತಾ ಇದ್ದೀವಿ? ಬಾಂಗ್ಲಾದೇಶದನ್ನು ಇವರು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು. ಬಾಂಗ್ಲಾದೇಶದಲ್ಲಿ ಈ ರೀತಿ ಆಗ್ತಿದೆ ಅನ್ನುವಂಥ ವಿಚಾರ ಇಟ್ಕೊಂಡು ಇವರು ಟೀಕೆ ಮಾಡ್ತಾ ಇರುವಂಥದ್ದಲ್ವಾ. ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ, ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2024ರಲ್ಲಿ ಬಾಂಗ್ಲಾದೇಶ ನಮಗಿಂತಲೂ ಚೆನ್ನಾಗಿದೆ ಗುರುವೆ. 123 ದೇಶಗಳಲ್ಲಿ ಭಾರತ ಇರತಕ್ಕಂಥದ್ದು 102ನೇ ಸ್ಥಾನದಲ್ಲಿ. ಗಂಭೀರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಇಂಡಿಯಾ. 80 ಕೋಟಿ ಜನರಿಗೆ ಸರ್ಕಾರವೇ ಉಚಿತ ಪಡಿತರ ಕೊಡ್ತಿದೆ, ಅಂದರೆ ರೇಷನ್ ಕೊಡ್ತಿದೆ ಅಂತಂದರೆ ಬಡತನ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಕಡೆ ನಾವು ತಿರುಗಿ ನೋಡ್ಕೋಬೇಕಾಗತ್ತೆ. ಬಾಂಗ್ಲಾದೇಶದ ಬಗ್ಗೆ ಟ್ವೀಟ್ ಮಾಡುವಂಥ ಭಕ್ತರು ತಮ್ಮದೇ ಊರಲ್ಲಿ ಡೆಲಿವರಿ ಬಾಯ್ ಆಗಿ ದುಡಿತಿರುವಂಥ ಡಬಲ್ ಡಿಗ್ರಿ ಹೋಲ್ಡರ್ಗಳ ಬಗ್ಗೆ ಯಾಕೆ ಮಾತನಾಡಲ್ಲ? ಯಾಕಂದರೆ ಹಸಿವು ಇವರಿಗೆ ಬರೀ ಎಲೆಕ್ಷನ್ ವಿಷಯ ಅಷ್ಟೇ ಆಗೋಯ್ತಾ? ಮಾನವೀಯತೆ ವಿಷಯ ಆಗಲೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ನಾವು ಕೇಳಬೇಕಾಗತ್ತೆ. ಸ್ನೇಹಿತರೆ, ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಆಗ್ರಹ ಮಾಡುವಂಥವರು ನಮ್ಮ ಅನ್ನದಾತರ ರಕ್ಷಣೆಗೆ ಬಂದಿದ್ದಾರಾ? NCRB ಡೇಟಾ ಹೇಳ್ತೀನಿ ಕೇಳಿ. 2023ರಲ್ಲಿ ಒಂದೇ ವರ್ಷದಲ್ಲಿ ನಮ್ಮ ಇಂಡಿಯಾದಲ್ಲಿ 10,786 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ದಿನಕ್ಕೆ ಸರಾಸರಿ 30 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು. ಅದರಲ್ಲೂ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ರೈತರು ಸಾಯ್ತಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ಒಂದರಲ್ಲೇ 2,809 ಜನ ರೈತರು ಪ್ರಾಣ ಬಿಟ್ಟಿದ್ದಾರೆ. ಇದು ಆಘಾತಕಾರಿ ಆಗಿರ್ತಕ್ಕಂಥ ವಿಚಾರ. ರೈತರು ನಮಗೆ ಬೆಲೆ ಕೊಡಿ, ನಮಗೆ ಬೆಂಬಲ ಬೆಲೆಯನ್ನು ಕೊಡಿ, ಸಾಲ ಮನ್ನಾ ಮಾಡಿ ಅಂತ ದಿಲ್ಲಿಗೆ ಹೋದರೆ ಅವರ ಮೇಲೆ ಡ್ರೋನ್ನಿಂದ ಬಾಂಬ್ಗಳನ್ನು ಹಾಕಿಸ್ತಾರೆ, ರಸ್ತೆಗೆ ಮೊಳೆಗಳನ್ನು ಹೊಡೆದು ನಿಲ್ಲಿಸ್ತಾರೆ, ಯಾರು ಒಳಗಡೆ ಬರಬಾರ್ದು ಅಂತ. 23 ವರ್ಷದ ಶುಭಕರಣ್ ಸಿಂಗ್ ಅನ್ನುವಂತಹ ಯುವ ರೈತನ ತಲೆಗೆ ಗುಂಡನ್ನು ಹೊಡೆದು ಸಾಯಿಸ್ತಾರೆ. ಇದು ಇವತ್ತಿನ ಪರಿಸ್ಥಿತಿ. ಆಗ ಈ ಒಂದು ಭಕ್ತರು ಏನು ಮಾಡ್ತಿದ್ರು? ಈ ಭಕ್ತರೆಲ್ಲ ಎಲ್ಲಿದ್ದರು? ರೈತರ ಪರ ನಿಂತರ ಇಲ್ಲ.
ಇವರು ಖಲಿಸ್ತಾನಿಗಳು, ದೇಶದ್ರೋಹಿಗಳು ಅಂತ ಇದೇ ರೈತರನ್ನು, ಇದೇ ಅನ್ನದಾತರನ್ನು ಕರೆದ್ರು. ಬಾಂಗ್ಲಾದೇಶದಲ್ಲಿ ಪೊಲೀಸರು ಹೊಡೆದ್ರೆ ತಪ್ಪು, ಹರಿಯಾಣದಲ್ಲಿ ನಮ್ಮ ಪೊಲೀಸರೇ ರೈತರ ಕಣ್ಣು ಹೋಗೋ ಹಾಗೆ ಪೆಲೆಟ್ ಗನ್ಗಳನ್ನು ಬಳಸಿ ಅದರಿಂದ ಹೊಡೆದ್ರೆ ಸರಿನಾ? ಎಂಥ ನ್ಯಾಯ ಇದು? ಎಂಥ ಮಾತುಗಳನ್ನು ನೀವು ಮಾತನಾಡ್ತಾ ಇದ್ದೀರಿ? ಈಗ ಒಂದು ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಅತಿ ಮುಖ್ಯವಾದ ವಿಷಯ ಇದು. ಇಂದು ನಾವೆಲ್ಲ ಒಂದು ಅಂತ ಬೊಬ್ಬೆ ಹೊಡೆಯುವಂಥ ಜನ ದಲಿತರ ವಿಚಾರ ಬಂದಾಗ ಯಾವ ಬೀಕಲ್ಲಿ ಅಡಗಿ ಕೂತಿರ್ತಾರೆ ಅನ್ನುವಂಥದ್ದು. ಭಾರತದಲ್ಲಿ ನಮ್ಮ ಇಂಡಿಯಾದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. 2022ರಲ್ಲೇ 57,582 ಕೇಸ್ಗಳು ದಾಖಲಾಗಿತ್ತು. ಅದರಲ್ಲೂ ರಾಮರಾಜ್ಯ ಅಂತ ಕರೆಸ್ಕೊಳ್ಳುವಂಥ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ದೌರ್ಜನ್ಯಗಳು ನಡೆದಿರ್ತಕ್ಕಂಥದ್ದು ಈ ದಲಿತರ ಮೇಲೆ ಇದೇ ಉತ್ತರ ಪ್ರದೇಶದಲ್ಲಿ. ಇತ್ತೀಚಿನ ಘಟನೆಗಳನ್ನು ಕೇಳಿದ್ರೆ ರಕ್ತ ಸಹ ಕುದಿಯುತ್ತೆ. ಅಂಥ ಘಟನೆಗಳೆಲ್ಲ ನಡೆದಿದ್ದಾವೆ. ಕುದುರೆ ಏರಿದ್ರೆ ಒದೆ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿರ್ತಾರೆ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶದಲ್ಲಿ ದಲಿತ ವರ ಏನಾದರೂ ಮದುವೆ ಆಗುವಂಥ ಗಂಡು ಏನಾದರೂ ಮದುವೆಯಲ್ಲಿ ಕುದುರೆಯನ್ನು ಏರಿ ಬಂದ ಅಂತಂದರೆ ಕಲ್ಲು ತೂರಾಟ ಮಾಡ್ತಾರೆ, ಆತನ ಮೇಲೆ ಕೆಳಗಡೆ ತಳ್ಳಿ ಹೊಡಿತಾರೆ. ಅಲ್ಲಿಗೆ ಹಿಂದೂ ಏಕತೆ ನೆನಪಾಗಲ್ವಾ? ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ವಿಚಾರ ಇಲ್ಲಿ ಇವರಿಗೆ ಮುಟ್ಟೋದಿಲ್ವಾ? ಮತ್ತು ಮೀಸೆ ಬಿಟ್ಟರೆ ಕೊಲೆ. ರಾಜಸ್ಥಾನದಲ್ಲಿ ಇಂದ್ರ ಮಗ್ವಾಲ್ ಅನ್ನುವಂಥ ಹುಡುಗ ಟೀಚರ್ ಮಡಿಕೆಯಲ್ಲಿ ನೀರು ಕುಡ್ದ ಅಂತ ಹೊಡೆದು ಸಾಯಿಸಿದ್ರು. ಮಧ್ಯಪ್ರದೇಶದಲ್ಲಿ ದಲಿತರು ಮೀಸೆ ಬಿಟ್ಟರೆ ಒಳ್ಳೆ ಬಟ್ಟೆ ಹಾಕಿದ್ರೆ ಹೊಡಿತಾರೆ. ಇವರು ಯಾವ ಹಿಂದುತ್ವವನ್ನು ಮಾತನಾಡ್ತಾರೆ? ಯಾವ ಹಿಂದೂಗಳ ಪರವಾಗಿ ಇವರು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ? ನಮ್ಮ ಕರ್ನಾಟಕದ ಕಥೆ ಹೇಗಪ್ಪ ಅಂತಂದರೆ, ಕೊಪ್ಪಳದ ಮರುಕುಂಬಿ ದೌರ್ಜನ್ಯ ಇವತ್ತಿಗೂ ಸಹ ನಿಮ್ಮೆಲ್ಲರಿಗೂ ಸಹ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ಕಂಬಾಲಪಲ್ಲಿ, ನಾವು ಪ್ರತಿ ವರ್ಷ ಕಂಬಾಲಪಲ್ಲಿಯ ಒಂದು ದೌರ್ಜನ್ಯ ನಡೆದ ದಿನವನ್ನು ನೆನಪು ಮಾಡ್ಕೊಳ್ತೀವಿ. ಮೊನ್ನೆ ಆದಂಥ ಹುಬ್ಬಳ್ಳಿ ಮರ್ಯಾದೆಗೇಡು ಪ್ರಕರಣ ಏನಿದೆ ಅದು ಇವತ್ತಿಗೂ ಹಸಿಯಾಗಿದೆ. ದಿನಾಗ್ಲೂ ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕೆ ದಲಿತರಿಗೆ ಬಹಿಷ್ಕಾರಗಳನ್ನು ಹಾಕುವಂಥದ್ದು, ನೀರಿಗೆ ಮಲವನ್ನು ಬೆರೆಸುವಂಥದ್ದು. ತಮಿಳುನಾಡಿನ ವೆಂಗವಯಲ್ ಅನ್ನುವಂಥ ಒಂದು ಏರಿಯಾದಲ್ಲಿ ಘಟನೆ ನಡೆಯುತ್ತದೆ. ಇವೆಲ್ಲ ಇವತ್ತಿಗೂ ಸಹ ನಡೀತಾ ಬಂದಿದೆ. ಇವತ್ತಿಗೂ ಜೀವಂತವಾಗಿ ಇರುವಂಥ ಸತ್ಯಗಳಿವೆಲ್ಲ. ಬಾಂಗ್ಲಾದೇಶದ ದೇವಸ್ಥಾನ ಹೊಡೆದ್ರೆ ನೋವಾಗುವಂಥ ಇವರಿಗೆ ನಮ್ಮೂರ ದೇವಸ್ಥಾನದೊಳಗಡೆ ದಲಿತರನ್ನು ಬಿಡಲ್ಲ ಅನ್ನುವಂಥ ನೋವು ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಇವರಿಗೆ ಅದು ನೋವಾಗಿ ಕಾಣೋದಿಲ್ಲ? ಯಾಕಂದರೆ ಇವ್ರಿಗೆ ಬೇಕಿರತಕ್ಕಂಥದ್ದು ಹಿಂದೂಗಳ ಏಳಿಗೆ ಅನ್ನುವುದು ಅಲ್ವೇ ಅಲ್ಲ. ಜಸ್ಟ್ ಬರೀ ಒಂದೇ ಒಂದು ಕಾರಣ, ಮುಸ್ಲಿಂ ವಿರೋಧಿ ದ್ವೇಷ ಅನ್ನುವಂಥದ್ದು ಅಷ್ಟೇ. ಈ ಇಬ್ಬಂದಿತನದ ಅಂದರೆ ಈ ಒಂದು ಹಿಪೋಕ್ರಸಿ ಅನ್ನುವಂಥದ್ದು ಏನಿದೆ ಅದು ಸುಮ್ಮನೆ ಬಂದಿರೋದಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಫ್ರೆಂಡ್ಸ್. ಇದರ ಹಿಂದೆ ಒಂದು ಇತಿಹಾಸನೇ ಇದೆ. RSSನ ಗುರೂಜಿ ಗೋಲ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸಲ್ಲಿ ಆ ಒಂದು ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಅವರು ಮನುವಾದವನ್ನು ಸಮರ್ಥನೆ ಮಾಡ್ಕೊಂಡು ಬರೆದಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಸಂವಿಧಾನದಲ್ಲಿ ಮನುಸ್ಮೃತಿಯ ಅಂಶಗಳಿಲ್ಲ ಅಂಥೇಳಿ ಪಾಪ ಬಹಳಷ್ಟು ನೊಂದುಕೊಂಡು ಬೇಜಾರು ಮಾಡಿಕೊಂಡು ಇದ್ದರು. ಅಂಬೇಡ್ಕರ್ ಅವರು ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದಂಥವರು ಇದೇ ಪುಣ್ಯಾತ್ಮ. ಅವರಿಗೆ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಬೇಕಿತ್ತು. ಇವತ್ತಿಗೂ ಸಹ ಸಾವರ್ಕರ್ ಅವರ ಹಿಂದುತ್ವದಲ್ಲಿ ದಲಿತರು ಕೇವಲ ಒಂದು ರೀತಿ ಪದಾತಿ ದಳ ಅಂತಂದರೆ ಗಲಭೆ ಮಾಡೋಕ್ಕೆ, ಒಂಥರ ಇದು ಫುಡ್ ಸೋಲ್ಜರ್ಸ್ ಅಂತಾರಲ್ವ, ನಿಮ್ಮರ ವಿರುದ್ಧ ಮಾತನಾಡೋದಕ್ಕೆ ಮಾತ್ರ ಇವರಿಗೆ ದಲಿತರು ಬೇಕಾಗಿರೋದು. ಬಟ್ ಸತ್ಯ ಏನಂತಂದರೆ, ದೇವಸ್ಥಾನದ ಅರ್ಚಕರಾಗೋದಕ್ಕೆ ಅಥವಾ ಅವರ ಸಮಾನರಾಗಿ ನಿಲ್ಲೋದಕ್ಕೆ, ಸಮಾನತೆಯನ್ನು ಕೇಳೋದಕ್ಕೆ ದಲಿತರು ಇವರಿಗೆ ಬೇಕಾಗಿಲ್ಲ. ಸಂವಿಧಾನವನ್ನು ಇವರು ಮನಸಾರೆ ಒಪ್ಕೊಂಡಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಕರ್ನಾಟಕದ BJP ನಾಯಕರು ದಲಿತರ ಅನುದಾನದ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಿದಾರಲ್ಲ, ಅದೇ ಸಾಕ್ಷಿ. ಅಧಿಕಾರ ಇದ್ದಾಗ ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಯದಂಥ ಇವರು ಈಗ ಅನುಕಂಪ ತೋರಿಸುವಂಥ ಒಂದು ರೀತಿ ಭಾರೀ ಡ್ರಾಮಾವನ್ನು ಇವರು ಜನರ ಮುಂದೆ ಇಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಮ್ಯಾಟ್ರ್ ಅನ್ನೋದು ತುಂಬ ಸಿಂಪಲ್. ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತನಾಡಿ ಅಂತ ಯಾರಾದರೂ ಬಂದು ಕೇಳಿದ್ರೆ, ಯಾರಾದರೂ ನಿಮ್ಮ ಮುಂದೆ ಬಂದರೆ ಅವರಿಗೆ ಒಂದೇ ಒಂದು ಮಾತನ್ನು ಹೇಳಿ. ಖಂಡಿತ ಅದರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ನಮ್ಮ ದೇಶದ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದಲ್ಲ ಒಬ್ಬ ಹೆಣ್ಣು ಮಗಳನ್ನು, ಅದರ ಬಗ್ಗೆ ಮೊದಲು ಮಾತನಾಡೋಣ. ನಮ್ಮ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತರ ಹೆಣವನ್ನು ಪೊಲೀಸರೇ ಸುಟ್ಟು ಹಾಕಿದ್ರಲ್ಲ, ದಲಿತ ಹೆಣ್ಣು ಮಗಳ ಹೆಣವನ್ನು, ಅದರ ಬಗ್ಗೆ ಮೊದಲು ಮಾತನಾಡೋಣ. ರೈತರ ಆತ್ಮಹತ್ಯೆ ಬಗ್ಗೆ ನಾವು ಮಾತನಾಡೋಣ ಅಂತ ಕೇಳಿ ನೋಡಿ, ಜಸ್ಟ್ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಾಗ ಪಕ್ಕದ ಮನೆಯ ಹೊಗೆ ಬಗ್ಗೆ ಮಾತನಾಡುವಂತಹ ದೇಶ ಪ್ರೇಮ ನಮಗೆ ಬೇಕಾಗಿಲ್ಲ. ಅದು ದೇಶ ಪ್ರೇಮ ಅಲ್ವಾ? ಅದು ಒಂದು ರೀತಿ ಪಲಾಯನವಾದ ಅಂತಲೇ ಹೇಳಬೇಕು. ನಿಜವಾದ ದೇಶ ಪ್ರೇಮ ಅಂತಂದರೆ ಈ ದೇಶದ ಕಟ್ಟಕಡೆಯ ಪ್ರಜೆ, ದಲಿತ, ಆದಿವಾಸಿ ರೈತರಿಗೆ ನೆಮ್ಮದಿಯಿಂದ ಬದುಕುವ ಹಾಗೆ ಮಾಡುವಂಥದ್ದೇ ನಿಜವಾದ ದೇಶ ಪ್ರೇಮ. ಈ ಒಂದು ಇಬ್ಬಂದಿತನವನ್ನು ಪ್ರಶ್ನೆ ಮಾಡಿ
ಬರೀ ಭಾವನೆಗಳಿಗೆ ಬಲಿಯಾಗಬೇಡಿ. ತಾವು ಯಾರೂ ಸಹ ಇಂಥದ್ದು ಏನೇ ಕಂಡರೂ ಸಹ ಒಂದು ಫ್ಯಾಕ್ಟ್ ಚೆಕ್ಕನ್ನು ಮಾಡ್ಕೊಳ್ಳಿ. ಈಗ ಈ ಜಮಾನ ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲೇ ಇರ್ತದೆ. ದಯವಿಟ್ಟು ಯಾವುದು ಸತ್ಯ ಯಾವುದು ಸುಳ್ಳು, ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂಥ ಎಲ್ಲ ಸುದ್ದಿಗಳನ್ನು ಒಂದು ರೀತಿ ಸತ್ಯನ ಸುಳ್ಳು ಅಂತ ಫ್ಯಾಕ್ಟ್ ಚೆಕ್ ಮಾಡಿ ಆಮೇಲೆ ಸತ್ಯ ಆಗಿದ್ರೆ ಸತ್ಯ ಅಂತ ನಂಬಿ, ಸುಳ್ಳಾಗಿದ್ರೆ ಸುಳ್ಳು ಅಂತ ಅದನ್ನು ಸಂಪೂರ್ಣವಾಗಿ ಅದನ್ನು ಅಲ್ಲೇ ಬಿಟ್ಬಿಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಸಾಮಾಜಿಕ ಸಮಾನತೆ ಇಲ್ಲದಂತಹ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿ ಅರ್ಥವಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಕಣ್ಣುಗಳನ್ನು ತೆರೆಸಿದರೆ ದಯವಿಟ್ಟು ಶೇರ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ. ಆ ಭಕ್ತ ಫ್ರೆಂಡ್ಗಳಿಗೂ ಕಳಿಸಿ, ಪಾಪ ಅವರು ಸಹ ತಿಳ್ಕೊಳ್ಳಿ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.